ಇವತ್ತಿನ ಈ ಸಂದೇಶದಲ್ಲಿ ನಾನು ಉಪವಾಸದ ಸಿದ್ಧತೆಯನ್ನ ಹೇಗೆ ಮಾಡಬೇಕು ಎನ್ನುವುದನ್ನ ನಾನು ನಿಮ್ಗೆ ತಿಳಿಸಿಕೊಡ್ಲಿಕ್ಕಾಗಿ ಬಯಸ್ತೀನಿ. ಯೋವೇಲ್ ಪ್ರವಾದನೆ ಗ್ರಂಥಕ್ಕೆ ಬಂದಾಗ ಜನರ ಎಲ್ಲ ಪಾಪಗಳನ್ನ, ಜನರ ಎಲ್ಲ ಕಷ್ಟಗಳನ್ನ ನೋಡಿದಂತಹ ದೇವರು ಪ್ರವಾದಿಯ ಮುಖಾಂತರ ಮಾತನಾಡ್ತಾ ಇದ್ದಾರೆ. 1ನೇ ಅಧ್ಯಾಯದ 13ನೇ ವಾಕ್ಯ. ಯಾಜಕರೇ ಗೋಣಿತಟ್ಟನ್ನು ಉಟ್ಟುಕೊಂಡು ಮೊರೆ ಇಡಿರಿ. ಯಜ್ಞವೇದಿಯ ಸೇವಕರೇ ಗೋಳಾಡಿರಿ. ನನ್ನ ದೇವರ ದಾಸರೇ ಬನ್ನಿರಿ, ನೀವೆಲ್ಲ ಬನ್ನಿರಿ. ಗೋಣಿತಟ್ಟನ್ನು ಸುತ್ತಿಕೊಂಡು ರಾತ್ರಿಯೆಲ್ಲ ಬಿದ್ದಿರ್ರಿ. ಧಾನ್ಯ ಪಾನ ನೈವೇದ್ಯಗಳು ನಿಮ್ಮ ದೇವರ ಆಲಯಕ್ಕೆ ಒದಗವು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾಜಕರೇ, ಸೇವಕರೇ, ದೇವದಾಸರುಗಳೇ, ಲೀಡರ್ಸ್ಗಳೇ, ಸೇವೆ, ಕರ್ತನ ಸೇವೆ ಮಾಡುವಂತ ಕ್ವಯರ್ ಟೀಮರೇ, ರಿಸೆಪ್ಷನ್ ಟೀಮ್ ಅವರೇ, ಆಮೇಲೆ ಸೌಂಡ್ ಸಿಸ್ಟಮ್ ಅಲ್ಲಿ ಇವರು ಸೇವೆ ಮಾಡುವವರೇ, ನೀವು ಸೇವೆ ಮಾಡುವವರೆಲ್ಲ ಏನ್ ಮಾಡ್ಬೇಕು? ಒಂದು ಗೋಣಿತಟ್ಟನ್ನ ಸುತ್ತಿಕೊಂಡು ನೀವು ಉಪವಾಸವನ್ನ ಮಾಡಬೇಕು. ಆಮೇಲೆ ಆ ಕಾಲದಲ್ಲಿ ಗೋಣಿತಟ್ಟು ಸುತ್ತಿಕೊಳ್ಳೋದಂತ ಹೇಳಿದ್ರೆ ಅದು ಒಂದು ವೇದನೆಯನ್ನ, ದುಃಖವನ್ನ ಸೂಚಿಸುವಂತದ್ದು. ಇವತ್ತು ನೋಡ್ರಿ, ನನ್ಗೆ ಬಹಳ ಒಂದು ಆಲೋಚನೆ ಬರೋದು, ಈ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಯೇಸುವನ್ನ ಹೆಸರು ಹೇಳಂಗೆ ಇಲ್ಲ, ಯೇಸು ಬೈಬಲ್ ಅನ್ನ ಹಿಡ್ಕೊಂಡು ತಿರ್ಗಂಗೆ ಇಲ್ಲ. ಆದ್ರೆ ಅವ್ರ ರಕ್ಷಣೆ ಹೊಂದಿದ್ರೆ ಎಂತಹ ಪ್ರಾರ್ಥನೆ, ಕಾರಣ ಓಪನ್ ಆಗಿ ಪ್ರೇಯರ್ ಮಾಡ್ಲಿಕ್ಕಿಲ್ಲ, ಕದ್ದು ಮುಚ್ಚಿ ಪ್ರೇಯರ್ ಮಾಡ್ತಾರೆ. ಭಯಂಕರ ಚಿಕ್ಕ ಮಕ್ಕಳೆಲ್ಲ ಸ್ಟ್ರಾಂಗ್ ಇರ್ತಾರೆ. ನಮ್ಮಲ್ಲಿ ಆರಾಮಾಗಿ ಪ್ರಾರ್ಥನೆ ಮಾಡಬಹುದು, ಬೈಬಲ್ ಒಂದಲ್ಲ ಒಂದು ವರಿ ಹೊತ್ಕೊಂಡು ಹೋಗ್ಬೋದು, ಬಸ್ಸಲ್ಲಿ ಕೂಡ ತಗೊಂಡು ಹೋಗಿ, ಏನ್ ಅದಕ್ಕೆ ಇದು ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮವ್ರು ನೋಡ್ರಿ, ಆರಂಭದ ದಿನಗಳಲ್ಲಿ ಇದ್ದಂತ ಆಸಕ್ತಿ ಬರ್ತಾ ಇರೋದಿಲ್ಲ. ಆರಂಭದ ದಿನಗಳಲ್ಲಿ ಇದ್ದಂತ ದೇವರ ಕುರಿತಾದಂತಹ ಆ ಸಂತೋಷ, ಆ ದೇವರ ಕುರಿತಾಗಿದ್ದಂತ ದಾಹ ಬರ್ತಾ ಇರಲ್ಲ. ನಮ್ಮವರು ಬರ್ತಾ ತಪ್ಪಿಸ್ಕೊಳ್ಳೋದು ಹೇಗ್ ನೋಡ್ತಾರೆ, ಆರಾಧನೆಗೆ ಹೋಗೋದು ತಪ್ಪಿಸ್ಕೊಳ್ಳೋದು ಹೇಗ್ ನೋಡ್ತೀವಿ, ಏನಾದ್ರೂ ಕೆಲಸ ಇದ್ರೆ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನೋಡ್ತೀವಿ. ನಮ್ಗೆ ಬೆಳಿಗ್ಗೆ ಎದ್ದು ಬರ್ಲಿಕ್ಕೆ ಉದಾಸೀನ. ಕಾರಣ ನಮ್ಗೆ ಆ ಒಂದು ಅಲ್ಲಿ ಇರುವಂತಹ ಒಂದು ಕಷ್ಟಗಳು ನಮ್ಗೆ ಇಲ್ಲ. ಉಪವಾಸ ಅಂದ್ರೆ ಒಂದು ಉಪವಾಸ ಗೊತ್ತು ಮಾಡಿದಾಗ, ಒಂದು ಪ್ರಾರ್ಥನೆ ಗೊತ್ತು ಮಾಡಿದಾಗ ನಾವು ಅದಕ್ಕಂತಾನೆ ಪ್ರತ್ಯೇಕಿಸಲ್ಪಟ್ಟವರು. ನಾವು ದೇಶ, ರಾಜ್ಯ, ಪಟ್ಟಣಗಳಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನಾ ವೀರರು ನಾವು. ನಿಮ್ಮನ್ನ ಕರೆದದ್ದು ದೇವರು, ಅನ್ಯರಿಂದ ಕರ್ಕೊಂಡು ಬಂದು ನಿಮ್ಮನ್ನ ದೇವರ ಆಲಯದಲ್ಲಿ ನಿಲ್ಲಿಸಿದ್ದು ನೀವು ಜನರಿಗೆ ಅವರ ತಪ್ಪುಗಳನ್ನ, ಪಾಪಗಳನ್ನ ನೀವು ಹೇಳಿ ಅವರನ್ನ ಮನ ತಿರುಗಿಸಬೇಕು, ಸುವಾರ್ತೆಯನ್ನ ಸಾರಬೇಕು, ಉಪವಾಸಗಳನ್ನ ಮಾಡಬೇಕು, ಪ್ರಾರ್ಥನೆಗಳನ್ನ ನೀವು ಮಾಡಬೇಕು. ಸ್ತೋತ್ರ. 2ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ಬನ್ನಿ. ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು, ನೀವೇನ್ ಮಾಡ್ಬೇಕು? ಮನಸ್ಸಿಲ್ಲದ ಮನಸ್ಸಿಂದ ಚರ್ಚಿಗೆ ಬರೋದಲ್ಲ, ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನೋಡ್ರಿ, ಈಗ ನಮ್ಗೆ ಒಬ್ರ ಮೇಲೆ ಪ್ರೀತಿ ಬಂದ್ರೆ ಆ ಪ್ರೀತಿ ಹೆಂಗಿರುತ್ತೆ? ಏನ್ ಮಾಡಕ್ಕೂ ರೆಡಿ ಇರ್ತೀವಲ್ವಾ? ಬೇಡ ಎಲ್ಲ ಹೋಗ್ಲಿ, ನಮ್ಗೊಂದ್ ಮದ್ವೆ ಆದ್ರೆ, ಲೇಡೀಸ್ ಆದ್ರೆ, ಒಂದು ಮದ್ವೆ ಆಗಿ ಗಂಡ ಅಥವಾ ಆ ಗಂಡನಿಗೆ ಒಂದು ಹೆಂಡತಿ ಸಿಕ್ಕಿದ ಮೇಲೆ ಅವ್ರಿಗೋಸ್ಕರ ನಾವ್ ಏನ್ ಮಾಡಕ್ಕೂ ಸಿದ್ಧರಾಗಿದ್ವಾ? ಅರ್ಧ ರಾತ್ರಿಯಲ್ಲಿ ಬೇಕಾದ್ರೆ ಎಲ್ಲ ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಹೆಂಡತಿಗೆ ಹುಷಾರಿಲ್ಲ ಅಂದ್ರೆ ಅರ್ಧ ರಾತ್ರಿ ಆದ್ರೂ ಕರ್ಕೊಂಡು ಹೋಗ್ತೀವಲ್ವಾ? ಅಂದ್ರೆ ಆ ಪ್ರೀತಿ, ಅವರ ಪ್ರೀತಿ ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಅದು ನಮ್ಗೆ ಪ್ರೇರೇಪಿಸುತ್ತೆ. ಹಾಗಾದ್ರೆ ನಾನು ಕೇಳ್ತೀನಿ, ಕ್ರಿಸ್ತನ ಮೇಲೆ ನಿನಗೆ ಪ್ರೀತಿ ಇರೋದಾದ್ರೆ ನೀನ್ ಏನ್ ಮಾಡ್ಬೇಕು? ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಸ್ತೋತ್ರ. ಓದ್ರಿ, ಆ ವಾಕ್ಯ ಓದ್ರಿ. ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳ್ರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳು ಗೋಣಿತಟ್ಟಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡ್ರಿ. ಇವತ್ತು ಹೃದಯ ಹರ್ಕೊಳ್ಳೋದಲ್ಲ, ಬೇರೆಯವ್ರ ಹೃದಯ ಹರಿತಾರೆ. ಇವತ್ತು ಜನ ತಮ್ಮ ಮಾತಿನಲ್ಲಿ, ತಮ್ಮ ನಡತೆಯಲ್ಲಿ ಇನ್ನೊಬ್ಬರ ಹೃದಯಗಳನ್ನ ಚೂರ್ ಮಾಡ್ತಾರೆ ಹೊರತು ತಮ್ಮ ಹೃದಯಗಳನ್ನ ಹರಿದುಕೊಂಡು ದೇವರ ಮುಂದೆ
ಗೋಳಾಡಿ ಪ್ರಾರ್ಥಿಸಿದ್ರೆ ದೇವರು ಆ ಪಟ್ಟಣವನ್ನ ಉಜ್ಜೀವನಗೊಳಿಸ್ತಾನೆ, ದೇವರು ಆ ಮನೆಯನ್ನ ಉಜ್ಜೀವನಗೊಳಿಸ್ತಾನೆ, ದೇವರು ಆ ಗ್ರಾಮವನ್ನ ಉಜ್ಜೀವನಗೊಳಿಸ್ತಾನೆ. ಅಂತಹ ಪ್ರಾರ್ಥನಾ ವೀರರು ಇವತ್ತು ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡುವುದು ಅವಶ್ಯವಾಗಿದೆ. ಸ್ತೋತ್ರ, ಹಲ್ಲೆಲೂಯ್ಯ. ದೇವರು ಹೇಳ್ತಾರೆ, ಈಗಲಾದರೂ ಇಷ್ಟು ದಿನ ಆಯ್ತು, 2026ರಲ್ಲಾದ್ರೂ ಮನ ತಿರುಗರಿ. ಯಾರು? ಅನ್ಯರಲ್ಲ, ವಿಶ್ವಾಸಿಗಳು ಮನ ತಿರುಗಬೇಕು. ಆಮೇಲೆ ಇವತ್ತಿಗೂ ನಿಮ್ಮ ಮೈಂಡ್ ಅಲ್ಲಿ ಏನು, ನೀವು ಉಪವಾಸ ಮಾಡಲ್ಲ, ಉಪವಾಸ ಮಾಡುವವರಿಗೂ ಬಿಡಲ್ಲ. ನೀವು ನಿಮ್ಮದೇ ಒಂದು ಥಿಯರಿ ಹಾಕಿ ಬಿಡ್ತೀರಿ. ದೇವ್ರು ಹೇಳ್ತಾನೆ, ಈ ಜಾತಿ ಉಪವಾಸದಿಂದಲೂ ಪ್ರಾರ್ಥನೆಯಿಂದಲ್ಲದೆ ಬಿಟ್ಟು ಹೋಗೋದಿಲ್ಲ. ಆಮೇನ್. ತಲೆಮಾರಿನ ಶಾಪಗಳು, ಒಬ್ಬರಿಗೆ ಬಂದ ರೋಗ ಮತ್ತೊಬ್ಬರಿಗೆ ಬರಬಾರದು. ನಿಮ್ಮ ಕುಟುಂಬದಲ್ಲಿ ಯಾರೋ ಬಡತನದಲ್ಲಿ, ಏನೋ 2-3 ತಲೆಮಾರು ಬಹಳ ಬಡತನದಲ್ಲಿದ್ರಿ, ನೀವು ಬಡತನದಲ್ಲಿ ಇರಬಾರದು. ಸ್ತೋತ್ರ, ಆಮೇನ್. ಆ ಕಟ್ಟುಗಳನ್ನ ಮುರಿಲಿಕ್ಕೆ ಯಾವಾಗ ಸಾಧ್ಯ? ನೀವು ಉಪವಾಸ ಪ್ರಾರ್ಥನೆಯಲ್ಲಿದ್ದು ಆ ಕಟ್ಟುಗಳನ್ನ ಮುರಿರಿ. ನಿಮ್ಮ ಮೇಲೆ ಆಳ್ವಿಕೆ ಮಾಡುವ ರೋಗಗಳನ್ನ ಉಪವಾಸದಲ್ಲಿದ್ದು ಅದನ್ನ ಮುರಿರಿ. ನಿಮ್ಮ ಸುತ್ತಮುತ್ತಲಿರುವಂತ ಎಲ್ಲ ಮಂತ್ರ ಶಕ್ತಿಗಳನ್ನ ಉಪವಾಸದಲ್ಲಿದ್ದು ಮುರಿರಿ. ದೇವರು ದೊಡ್ಡ ಜಯವನ್ನ ಕೊಡುವವನಾಗಿದ್ದಾನೆ. ಸ್ತೋತ್ರ. ಇವತ್ತು ಉಪವಾಸ ಯಾರಿಗೂ ಬೇಡ. ಯಾವ ತರ ಉಪವಾಸ ನೀವು ಮಾಡಬೇಕು? ಚೀಯೋನಿನಲ್ಲಿ ಕೊಂಬುದಿರಿ, ಉಪವಾಸ ದಿನವನ್ನು ಗೊತ್ತು ಮಾಡಿರಿ, ಸಂಘವನ್ನು ನೆರೆಯಿಸಿರಿ, ಜನರನ್ನು ಒಟ್ಟಿಗೆ ಬರಮಾಡಿರಿ, ಕೂಟವನ್ನು ಏರ್ಪಡಿಸಿರಿ, ವೃದ್ಧರನ್ನ ಕೂಡಿಸಿರಿ, ಮಕ್ಕಳನ್ನು ಮೊಲೆಕೂಸುಗಳನ್ನು ಸೇರಿಸಿರಿ. ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಯೆಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತಾ, ಯೆಹೋವನೇ, ನಿನ್ನ ಜನರನ್ನು ಕರುಣಿಸು. ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ. ಅವರ ದೇವರು ಎಲ್ಲಿ ಎಂಬ ಮಾತು ಮ್ಲೇಚ್ಛರಲ್ಲಿ ಏಕೆ ಸಲ್ಲಬೇಕು ಎಂದು ವಿಜ್ಞಾಪಿಸಲಿ. ಇವತ್ತು ಅನೇಕ ಘಟನೆಗಳು ಸಂಭವಿಸಲಿಕ್ಕೆ ಕಾರಣ ಸಭೆಯ ಚಿಯೋನ್ ಅಂದ್ರೆ ದೇವರನ್ನ ಆರಾಧಿಸುವಂತ ಸ್ಥಳ. ಈ ಚಿಯೋನ್ ಎಂಬ ಆರಾಧಿಸುವ ಸ್ಥಳದಲ್ಲಿರುವಂತ ಜನರೇ ಅವ್ರು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸ್ತಾ ಇಲ್ಲ, ಇನ್ನೊಬ್ಬರಿಗಾಗಿ ಗೋಳಿಡ್ತಾ ಇಲ್ಲ, ಅವರ ವಿಷಯಗಳಿಗಾಗಿ ಗೋಳಿಡ್ತಾ ಇಲ್ಲ. ನಾವೇನ್ ಮಾಡ್ತೀವಿ? ಸಭೆ ಬರುವುದು ಹೋಗೋದು, ಸಭೆಗೆ ಬರುವುದು ಹೋಗೋದು. ಇದಕ್ಕೆಲ್ಲ ದೇವ್ರು ನಮ್ಮನ್ನ ಕರೆದಿರೋದು. ದೇವರು ಹೇಳ್ತಾರೆ, ವೃದ್ಧರನ್ನ ಕೂಡಿಸಿರಿ, ಮಕ್ಕಳನ್ನ ಮೊಲೆಗೂಸುಗಳನ್ನ ಕೂಡಿಸಿರಿ. ಸ್ತೋತ್ರ, ಆಮೇನ್. ವರ್ಷದಲ್ಲಿ ಎಲ್ಲಾ ದಿನ ಹೇಳಲಿಲ್ಲ, ಯಾವುದಾದ್ರೂ ಒಂದು ದಿನವನ್ನ ಗೊತ್ತು ಮಾಡಿಕೊಳ್ಳ್ರಿ. ಒಂದು ವಾರ 15 ದಿನನೋ ತಿಂಗಳ ಇರುವಾಗ ಹೇಳ್ರಿ, ಇಂಥ ದಿನ ನಾವು ಉಪವಾಸವನ್ನ ತೆಗೆದುಕೊಳ್ತಾ ಇದ್ದೇವೆ, ಇಂಥ ದಿನ ನಾವು ಸಭೆಯಾಗಿ ಉಪವಾಸವನ್ನ ಮಾಡ್ತಾ ಇದ್ದೇವೆ. ಸ್ತೋತ್ರ, ಹಲ್ಲೆಲೂಯ್ಯ. ಚಿಯೋನ್ನಲ್ಲಿರುವಂತಹ ಜನರೇ, ಕೊಂಬುದಿರಿ, ಉಪವಾಸ ದಿನವನ್ನ ಗೊತ್ತು ಮಾಡ್ರಿ. ಈಗ ವರ್ಷಕ್ಕೊಮ್ಮೆ 21 ದಿನ ನಡೆಯುತ್ತಲ್ವಾ? ಒಂದು ಹೊತ್ತು 21 ದಿನ ಉಪವಾಸ ಮಾಡಿದ್ರೆ ಏನು ಆಗಲ್ಲ. ಸ್ತೋತ್ರ. 2 ಹೊತ್ತು ಉಪವಾಸ ಮಾಡಿದ್ರೆ 21 ದಿನ, ವರ್ಷಕ್ಕೊಮ್ಮೆ ನಡೆಯುವಂತದ್ದು. ಆಮೇಲೆ ಎಲ್ಲಾ ಸಭೆಗಳಲ್ಲಿ ನೋಡ್ರಿ, ಏಪ್ರಿಲ್ ಮೇ ಉಪವಾಸದ ಸಂದರ್ಭ. ಅಂದ್ರೆ ಎಲ್ಲಾ ಸಭೆಗಳಲ್ಲಿ 21 ದಿನಗಳ ಉಪವಾಸ, 7 ದಿನಗಳ ಉಪವಾಸ, 14 ದಿನಗಳ ಉಪವಾಸ ನಡೀತದೆ. ಕಾರಣ ಏನ್ ಗೊತ್ತಾ? ನಾವು ಈ ಪಟ್ಟಣಕ್ಕಾಗಿ, ಸಭೆಗಾಗಿ, ನಮ್ಮ ಸಭೆಯಲ್ಲಿರುವಂತ ರೋಗಿಗಳಿಗಾಗಿ, ಸಭೆಯಲ್ಲಿರುವ ಬಡವರಿಗಾಗಿ ನಾವು ಪ್ರಾರ್ಥಿಸ್ಬೇಕು. ಸ್ತೋತ್ರ. ದೇವರೇ ಹೇಳ್ತಾರೆ, ನೀನೇನ್ ಮಾಡ್ಬೇಕು? ಚಿಯೋನಿನಲ್ಲಿ ಕೊಂಬೂದಿ, ಉಪವಾಸ ದಿನವನ್ನ ಗೊತ್ತು ಮಾಡಿ, ಸಂಘವನ್ನ ನೆರೆಯಿಸ್ರಿ. ಸಭೆಯಲ್ಲಿ ನಿಮ್ಮ ಸಂಘವನ್ನ ಸೇರಿಸಿರಿ ಅಂದ್ರೆ ನೀವು ಒಟ್ಟಾಗಿ ಕೂಡಿ ಬಂದ್ರಿ ಅಂತ ಅರ್ಥ. ಒಟ್ಟಾಗಿ ಕೂಡಿ ಬಂದು ಕೆಲವು ವಿಷಯಗಳಿಗಾಗಿ ನೀವು ತಗ್ಗಿಸಿಕೊಂಡು ಮನಪೂರ್ವಕವಾಗಿ ಪ್ರಾರ್ಥಿಸಿದ್ರೆ ಯಾಕೆ ಬಿಡುಗಡೆ ಆಗೋದಿಲ್ಲ? ಸ್ತೋತ್ರ, ಹಲ್ಲೆಲೂಯ್ಯ. ದೇಶಕ್ಕಾಗಿ, ರಾಜ್ಯಕ್ಕಾಗಿ, ನಿನ್ನ ಜಿಲ್ಲೆಗಾಗಿ, ನಿನ್ನ ಪಟ್ಟಣಕ್ಕಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥಿಸುವಾಗ, ಒಂದೊತ್ತು ಉಪವಾಸ ಇದ್ದು ನೀನು ಪ್ರಾರ್ಥಿಸುವಾಗ ದೇವರು ದೊಡ್ಡ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಆತನು ಮಾಡುವವನಾಗಿದ್ದಾನೆ. ಆಮೇನ್. ದೇವ್ರು ಹೇಳ್ತಾರೆ, ಏನು, ಜನರನ್ನ ಒಟ್ಟಿಗೆ ಬರಮಾಡಿರಿ, ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ದೇವ್ರು. ಹೇಳ್ತಾರೆ, ಸಂಘವನ್ನ ನೆರೆಯಿಸಿರಿ,
ಜನರನ್ನ ಕೂಡಿಸಿರಿ, ಒಟ್ಟಾಗಿ ಸೇರಿ ಬಂದು ಒಂದೊತ್ತು ಉಪವಾಸ ಮಾಡಿ ದೇವರನ್ನ ಆರಾಧಿಸಿರಿ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ವಾರದಲ್ಲಿ ಎಲ್ಲಾ ದಿನ ನಾವು ಮಾಡಲ್ಲ, ಒಂದು ದಿನ ಆದ್ರೂ ಉಪವಾಸ ಇದ್ದು ಪ್ರಾರ್ಥಿಸಿರಿ. ಯಾವುದಕ್ಕೆ? ಕಠಿಣವಾದ ವಿಷಯಗಳ ಕುರಿತಾಗಿ. ದೇವರ ಕರುಣೆ ಕೆಲವು ವಿಷಯಗಳ ಮೇಲೆ ಇಳಿದು ಬರಲ್ಲ. ಆ ವಿಷಯಗಳನ್ನ ದೇವರ ಮುಂದೆ ತಂದು ಗೋಳಾಡಿ ಪ್ರಾರ್ಥಿಸಿರಿ. ಆ ವಿಷಯದಲ್ಲಿ ದೇವರು ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಕೊಡುವವನಾಗಿದ್ದಾನೆ. ಹಾಲೆಲೂಯ್ಯ. ಜನರನ್ನ ಒಟ್ಟಿಗೆ ಬರಮಾಡಿರಿ, ಕೂಟವನ್ನ ಏರ್ಪಡಿಸಿರಿ, ವೃದ್ಧರನ್ನ ಕೂಡಿಸಿರಿ, ಮಕ್ಕಳನ್ನ ಮಲೆಕೂಸುಗಳನ್ನ ಸೇರಿಸಿರಿ. ಅವ್ರು ಹೇಳ್ತಾರೆ, ವಧುವರರು ಕಲ್ಯಾಣ ಗೃಹದಿಂದ ಈಚೆ ಬರಲಿ. ಕಾರಣ, ಒನ್ ಟೈಮು ನೀವು ಗೊತ್ತು ಮಾಡಿದ ದಿನದಲ್ಲಿ ಅವರು ಅಲ್ಲಿರ್ಬೇಕು. ಸಭೆಯಲ್ಲಿ ಇದನ್ನ ಮಾಡಿದಾಗ ಸಭೆಯ ಜನರಿಗೆ ಯಾವ ಕೇಡು ಸಂಭವಿಸೋದಿಲ್ಲ. ಸಭೆಯ ಒಳಗಡೆ ಬರುವ ಯಾರಿಗೂ ಅನಾಹುತಗಳು ಕೇಡುಗಳು ಅಲ್ಲಿ ಸಂಭವಿಸ್ಲಿಕ್ಕೆ ದೇವರು ಬಿಡೋದೇ ಇಲ್ಲ. ಸಭೆಯ ಜನರಂದ್ರೆ ಅವರು ಆಶೀರ್ವದಿಸಲ್ಪಟ್ಟವರು. ಅವರಿಗೂ ಅನ್ಯರಿಗೂ ವ್ಯತ್ಯಾಸ ಇದೆ. ಅನ್ಯರು ರೋಗದಲ್ಲಿ ಸಾಯ್ಬಹುದು, ಅನ್ಯರು ಆಸ್ಪತ್ರೆಗಳಿಗೆ ಖರ್ಚು ಮಾಡಬಹುದು. ಆದ್ರೆ ಸಭೆ ಒಳಗಡೆ ಅದೇ ನಡೆಯುವುದಾದ್ರೆ ನಾವ್ ಯಾಕೆ ಯೇಸುವನ್ನ ನಂಬಬೇಕು? ದೇವರು ನಮ್ಮನ್ನ ಕರೆದು ನಿಲ್ಲಿಸಿದ್ದನ್ನ, ದೇವ್ರು ಹೇಳಿದ್ದನ್ನ, ಸತ್ಯವೇದ ಏನ್ ಹೇಳತ್ತನ್ನ ಅದನ್ನ ನಾವು ಚೆನ್ನಾಗಿ ಪಾಲಿಸಿದ್ರೆ ಯಾವ ಕೇಡು ನಮಗೆ ಸಂಭವಿಸೋದಿಲ್ಲ. ದೇವರು ಕೊಡುವ ಶೋಧನೆಗಳು ಹೊರತು ಬೇರೆ ಯಾವ ಶೋಧನೆಗಳು ನಮ್ಮನ್ನ ಮುಟ್ಟೋದಕ್ಕೆ ದೇವರು ಬಿಡೋದಿಲ್ಲ. ಏಜ್ರ ಪುಸ್ತಕ 8ನೇ ಅಧ್ಯಾಯದ 21ನೇ ವಾಕ್ಯ. ಆಮೇಲೆ ಅಹವ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ಮಕ್ಕಳಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕು. ಆಸ್ತಿಗೆ ಮಾತ್ರ ಅಲ್ಲ, ನಾವು ಹೋಗುವ ಪ್ರಯಾಣದಲ್ಲಿ ಕೂಡ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ಹಲ್ಲೆಲೂಯಾ. ಯೇಸುನು ಯೆರೂಸಲೇಮಿಗೆ ತೆರಳುವಾಗ ಪ್ರಯಾಣದಲ್ಲಿ ಆತನು ಹೇಳ್ತಾನೆ, ದೇವರೇ, ನಾವು ತಗ್ಗಿಸಿಕೊಂಡು ಅಹವ ನದಿಯ ಬಳಿಯಲ್ಲಿ ಒಂದಿನ ಉಪವಾಸ ಮಾಡ್ತಾ ಇದ್ದೀವಿ. ಕಾರಣ, ನಾವು ಹೋಗುವಂತ ಕಾರ್ಯ ಅದು ಸಕ್ಸಸ್ಫುಲ್ ಆಗ್ಬೇಕು ಅಂತ. ಸ್ತೋತ್ರ. ನಾವು ಹೋಗುವಾಗ ಯಾವ ಕೇಡು ಸಂಭವಿಸಬಾರ್ದು ಅಂತ. ನಾವು ಹೋಗುವಾಗ ಮಕ್ಕಳಿದ್ದಾರೆ, ಹಸುಗೂಸುಗಳಿದ್ದಾವೆ, ವೃದ್ಧರಿದ್ದಾರೆ ನಮ್ ಜೊತೆ, ಅಥವಾ ಗರ್ಭಿಣಿ ಸ್ತ್ರೀಯರು ಇರಬಹುದು. ಏನೋ ಒಂದು ಗುಂಪಾಗಿ ಹೋಗ್ತಾ ಇದ್ದಾರೆ. ಆ ಗುಂಪಿನಲ್ಲಿ ಯಾರಿಗೂ ಮಧ್ಯದಲ್ಲಿ ತಲೆ ತಿರುಗಬಾರ್ದು. ಸ್ತೋತ್ರ. ಆಮೇಲೆ ಯಾರು ಅಯ್ಯೋ ಒಬ್ರು ಕೂತ್ರೆ ಇಡೀ ಜನ ಕೂತ್ಕೋಬೇಕಲ್ಲಿ. ಒಬ್ರನ್ನ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಆಗೋದಿಲ್ಲ. 1,50,000 ಜನ ಹೋಗ್ತಾ ಇದ್ದಾರೆ. ಈಗ ಒಬ್ಳಿಗೆ ತಲೆ ತಿರುಗಿ ಕೂತ್ಕೊಂಡ್ರೆ ಈಗ ಒಬ್ಳು ನಿಮಿತ್ತ ಅಷ್ಟು ಜನ ನಿಲ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ, ಸ್ವಾಮಿ, ನಾವು ಕರ್ಕೊಂಡು ಹೋಗುವಂತ ಜನರು, ನಾವು ಹೋಗುವಂತ ಪ್ರಯಾಣ, ನಮ್ ಕೈಯಲ್ಲಿರುವಂತ ಆಸ್ತಿ ಅಥವಾ ನಮಗೆ ಎಲ್ಲಾ ಸ್ವಾಸ್ಥ್ಯಕ್ಕೂ ಶುಭ ಆಗ್ಲಿ ಅಂತ ಒಂದಿನ ಉಪವಾಸ ಕೂತಿದ್ದಾನೆ. ಆಮೇಲೆ ಸ್ತೋತ್ರ. ಹಾಲೆಲೂಯ್ಯ. ಅಲ್ಲಿ ಬಹಳ ಇಷ್ಟವಾದಂತ ಒಂದು ಮಾತು, ತಮ್ಮನ್ನ ತಗ್ಗಿಸಿಕೊಂಡು. ಉಪವಾಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ತಗ್ಗಿಸಿಕೊಳ್ಬೇಕು. ಉಪವಾಸ ಮಾಡುವಾಗ ತಗ್ಗಿಸಿಕೊಳ್ಳೋದು ಮಾತ್ರ ಅಲ್ಲ, ಉಪವಾಸ ಬಿಟ್ಟ ನಂತರ ಅದೇ ತಗ್ಗಿಸುವಿಕೆ ಮುಂದುವರಿಬೇಕು. ಸ್ತೋತ್ರ. ನೀನ್ ತಗ್ಗಿಸಿಕೊಳ್ಳದೆ ಹೋದ್ರೆ ಎಷ್ಟೇ ನಾವು ಚೆನ್ನಾಗಿದ್ರು ಲೂಸಿಫರ್ನಾಗಿ ಕೆಳಗೆ ಹಾಕಿ ಬಿಡ್ತಾರೆ ದೇವರು. ಸ್ತೋತ್ರ. ಲೂಸಿಫರ್ನು ಅವನು ಒಳ್ಳೆಯೊಬ್ಬ ಆರಾಧನೆಯ ವೀರ. ಎಸ್ಸೋನು ಒಳ್ಳೆ ಆರಾಧನೆಯ ವೀರ. ದೇವರು ಅವನನ್ನ ಸಕಲ ಆಭರಣಗಳಿಂದ ಅಥವಾ ಎಲ್ಲ ಅಭಿಷೇಕದಿಂದ ತುಂಬಿಸಲ್ಪಟ್ಟಂತ ಆತನು ಏನ್ ಮಾಡಿಲ್ಲ, ಜಸ್ಟ್ ಮನಸ್ಸಲ್ಲಿ ಯೋಚಿಸಿದ್ದಷ್ಟೇ, ಥಿಂಕ್ ಮಾಡಿದ್ದಷ್ಟೇ. ಆ ಮನಸ್ಸಲ್ಲಿ ಯೋಚನೆ ಮಾಡುವಾಗಲೇ ದೇವರಿಗೆ ಅದು ಇಷ್ಟ ಆಗದೆ ಆತನನ್ನ ಕೆಳಗೆ ದೊಬ್ಬಿ ಬಿಟ್ರು. ಇವತ್ತು ದೇವರ ಆ ಒಂದು ಪುಲ್ಪಿಟ್ ಮುಂದೆ ಬಂದು ನಿಲ್ಲುವಾಗ ಅಥವಾ ನಾವು ಕುಳಿತು ದೇವರನ್ನ ಆರಾಧಿಸುವಾಗ ನಮ್ಮಲ್ಲಿ ತಗ್ಗಿಸಿಕೊಳ್ಳುವ ಮನೋಭಾವನೆ ಇಲ್ಲದೆ ಹೋದ್ರೆ ಯಾವ ಕಾರ್ಯದಲ್ಲೂ ನಾವು ಸಕ್ಸಸ್ ಕಾಣ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಾಕ್ಯ ಹೇಳೋದು, ಕರ್ತನ ಪಾದದಲ್ಲಿ ತಗ್ಗಿಸಿಕೊಂಡ್ರೆ ತಕ್ಕ ಸಮಯದಲ್ಲಿ ದೇವರು ಮೇಲಕ್ಕೆತ್ತಾನೆ ಅನ್ನೋದಾಗಿ. ಕರ್ತನ ತ್ರಾಣವುಳ್ಳ ಹಸ್ತದಲ್ಲಿ ತಗ್ಗಿಸಿಕೊಳ್ಳಿರಿ,
ತಕ್ಕ ಸಮಯದಲ್ಲಿ ದೇವರು ಮೇಲಕ್ಕೆತ್ತಾರೆ. ಅಂದ್ರೆ ಉಪವಾಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಉಪವಾಸ ಮಾಡುವಾಗ ನನ್ನನ್ನೇ ನಾನು ತಗ್ಗಿಸಿಕೊಳ್ಬೇಕು. ಆಗ ನನಗೆ ಉಪವಾಸ ಮಾಡುವಾಗ ಒಂದು ಗೊತ್ತಿರಬೇಕು, ನನ್ನ ಶರೀರ ಸಣ್ಣ ಆಗ್ತಾ ಇರ್ಬೋದು, ಶರೀರ ಬಲಹೀನ ಆಗಿರ್ಬೋದು, ಆದ್ರೆ ಒಳಗೆ ಆತ್ಮನು ಪುಷ್ಟಿ ಹೊಂದುತ್ತಾ ಇರ್ತಾನೆ. ದಿನದಿಂದ ದಿನಕ್ಕೆ ಒಂದು ಪ್ರಾರ್ಥನೆಯಿಂದ ಇನ್ನೊಂದು ಪ್ರಾರ್ಥನೆಗೆ ಹೋಗುವಾಗ ನನ್ನ ಒಳಗಡೆ ಇರುವ ಪವಿತ್ರ ಆತ್ಮನು ದಿನೇ 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 ಆತನ ಪುಷ್ಟಿ ಹೊಂದಿ ಉಪವಾಸ ಮುಗಿಯುವಾಗ ಆ ಪುಷ್ಟಿ ಹೊಂದಿದಂತ ಪವಿತ್ರ ಆತ್ಮನು ನನ್ನ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಲು ಶಕ್ತನಾಗಿದ್ದಾನೆ. ಉಪವಾಸ ಮಾಡುವಾಗ ತಗ್ಗಿಸಿಕೊಳ್ಳುವಂತ ಮನಸ್ಥಿತಿ ನಮ್ಮಲ್ಲಿರ್ಬೇಕು. ಸುಮ್ಮನೆ ಎಲ್ರು ಉಪವಾಸ ಮಾಡ್ತಾರಂತ ನಾನು ಉಪವಾಸ ಮಾಡಿದ್ರೆ ಎಷ್ಟು ಉಪವಾಸ ಮಾಡಿದ್ರು ಒಂದೇ. ನಮ್ಮನ್ನೇ ನಾವು ದೇವರ ಮುಂದೆ ತಗ್ಗಿಸಿಕೊಂಡು, ಕರ್ತನೆ, ಅನ್ಯರಾಗಿದ್ದ ಕತ್ತಲೆಯಲ್ಲಿದ್ದ ನನ್ನನ್ನ ನೀವು ತಂದು ದೇವರೇ ಈ ಒಂದು ಶೇಪ್ ಕೊಟ್ಟು ನನ್ನನ್ನ ಕುಂಬಾರನ ಕೈಯಲ್ಲಿರುವಂತಹ ಆ ಒಂದು ಮಡಿಕೆಯ ರೀತಿಯಲ್ಲಿ ನನಗೊಂದು ಒಳ್ಳೆ ಶೇಪ್ ಕೊಟ್ಟು ನಿಲ್ಸಿದ್ಯಲ್ಲ ದೇವರೇ, ಅದಕ್ಕಿಂತ ದೊಡ್ಡದು ಇನ್ಯಾವುದಿದೆಯಾ ಅಂತ ನೀನು ತಗ್ಗಿಸಿಕೊಂಡಾಗಲೇ ಆ ದೇವರ ಆಶೀರ್ವಾದ, ಆ ದೇವರ ಕರುಣೆ, ಆ ದೇವರ ಪ್ರೀತಿ, ಆ ದೇವರು ನಿನ್ನೊಟ್ಟಿಗೆ ಮಾತನಾಡ್ಲಿಕ್ಕೆ ಆತನು ಸಿದ್ಧನಾಗಿ ನಿಲ್ತಾನೆ. ಉಪವಾಸಕ್ಕೆ ಹೋಗುವ ಮೊದಲು ನಮ್ಮನ್ನ ನಾವು ಸಿದ್ಧತೆ ಮಾಡಿಕೊಳ್ಬೇಕು. ಸ್ತೋತ್ರ, ಹಲ್ಲೆಲೂಯಾ. ಸಿದ್ಧತೆ ಇಂಪಾರ್ಟೆಂಟ್. ಎಲ್ಲರಿಗೂ ಈ ಪ್ರಿಪರೇಷನ್ ಇಲ್ಲದೆ ಏನೇ ಮಾಡ್ರಿ ಅದೆಲ್ಲ ಮೇಲೆ ಕೆಳಗೆ ಆಗುತ್ತೆ. ಇನ್ನೊಂದು, ಉಪವಾಸದಲ್ಲಿರುವಾಗ ಆಹಾರ, ಮನೆಯಲ್ಲಿ ಯಾವ್ದಾದ್ರು ಗೆಸ್ಟ್ ಬರ್ತಾರೆ, ಅವ್ರಿಗೊಂದು ಆಹಾರ ಸಿದ್ಧತೆ ಮಾಡ್ತೀವಿ. ಗೆಸ್ಟ್ ಬಂದಾಗ ನಾವು ಉಪವಾಸ ಇದ್ದೀವಿ ಅಂದ್ರೆ ಇವತ್ತೊಂದಿನ ಗೆಸ್ಟ್ ಬಂದಿದ್ದಾರಲ್ಲ, ನಾನೇನಾದ್ರೂ ತಿಂತೀನಿ ಅಂತ ತಿನ್ನೋದಲ್ಲ. ಉಪವಾಸಕ್ಕೆ ನಿರ್ಧಾರ ಬೇಕು, ತೀರ್ಮಾನ ಬೇಕು. ಆಮೇಲೆ ನಾನ್ 3 ದಿನ ಉಪವಾಸ ಮಾಡ್ತೀನಿ ಅಂತ ಕೂತು ಸಾಯಂಕಾಲ ಒಳ್ಳೆ ಬಂಗಡಿ ಸಾರಾದ್ರೆ ಸಾಯಂಕಾಲ ಫ್ರೆಶ್ ಬಂಗಡಿ ತಕ ಬಂದಿದ್ದಾರೆ, ದೊಡ್ಡ ದೊಡ್ಡ ಬಂಗಡಿ, ಆಮೇಲೆ ಅಂತ ಹೇಳಿ ಉಪವಾಸ ಬಿಡೋದಲ್ಲ. ನಿನ್ನ ಮುಂದೆ ಏನೇ ಅದೆಲ್ಲ ದುರಾತ್ಮ ತರೋದು. ನಿನ್ನ ಉಪವಾಸ ಬ್ರೇಕ್ ಮಾಡ್ಲಿಕ್ಕೆ ಕೆಲವು ನಿನ್ನ ಇಷ್ಟದ್ದೇ ಬರುತ್ತೆ ಆ ದಿನ. ಆಮೇಲೆ ಅದು ಬಂದಾಗ ಈಗೂ ಹೇಳ್ಬೇಡ್ರಿ, ಫ್ರಿಜ್ ಅಲ್ಲಿ ಇಡಿ ನಾಳೆ ತಿಂತೀನಿ ಅಂತಾನು ಹೇಳ್ಬೇಡ್ರಿ, ಅದು ತಪ್ಪದು. ನೀನು ಉಪವಾಸ ಇದ್ದೀಯಾ, ಆ ದಿನ ನಿನಗೆ ಯಾವ್ದ್ರ ಮೇಲೂ ಆಸೆ ಬರಬಾರ್ದು. ಏನಾದ್ರೂ ಬಂದ ತಕ್ಷಣ ನನ್ನ ಮೈಂಡ್ ಡೈವರ್ಟ್ ಆಯ್ತಂದ್ರೆ ಅದು ಉಪವಾಸದ ಸಿದ್ಧತೆ ಅಲ್ಲ, ಅದು ಉಪವಾಸನೂ ಅಲ್ಲ. ಶದ್ರಕ್, ಮೇಷಕ್, ಅಬೇದ್ನೋ ಅಷ್ಟು ಜನರು ಅರಸರ ಮಧ್ಯದಲ್ಲಿ ಇದ್ರಲ್ಲ, ಉಪವಾಸ ಬಿಟ್ರ ಅವರು? ಬಿಡ್ಲಿಲ್ಲ. ನಿನ್ನ ಉಪವಾಸ ಏನನ್ನೋದು ನಿನಗೆ ಗೊತ್ತಿರಬೇಕು. ಯಾವ ಫುಡ್ ನಿನ್ನನ್ನು ಅಟ್ರಾಕ್ಷನ್ ಮಾಡುವ ಉಪವಾಸ ನಿಂದಲ್ಲ. ಯಾವುದೋ ಏನೋ ಒಂದು ಒಳ್ಳೆ ಪಾರ್ಟಿ, ನಾನ್ ವೆಜ್ ಪಾರ್ಟಿ ಬಂತಂತ ನನ್ ಚಿಕನ್ ಇಷ್ಟ ಅಂತ ಹೇಳಿ ಉಪವಾಸ ಬ್ರೇಕ್ ಮಾಡುವ ಉಪವಾಸ ನಿಂದಲ್ಲ. ನೀನು ದೇವರೊಟ್ಟಿಗೆ ಕಮಿಟ್ ಆಗಿದೀಯಾ, ನಿನ್ನ ವಿಷಯಗಳನ್ನ ದೇವ್ರ ಮುಂದೆ ಇಟ್ಟಿದೀಯಾ, ದೇವ್ರ ಕೈಗೆತ್ಕೊಂಡಿದ್ದಾರೆ. ಅರ್ಧದಲ್ಲಿ ನೀನು ಬಿಟ್ರೆ, ದೇವ್ರು ನಿನ್ನ ಅರ್ಧದಲ್ಲಿ ಕೈ ಬಿಟ್ಟು ಹೋದ್ರೆ, ಅದಕ್ಕೆ ತೀರ್ಮಾನಿಸುವಾಗಲೇ ಸಿದ್ಧತೆ ಇರಬೇಕು. ತೀರ್ಮಾನ ಒಂದೊತ್ತಾದ್ರೆ ಒಂದೊತ್ತು, 2 ಹೊತ್ತಾದ್ರೆ 2 ಹೊತ್ತು. ನೋಡ್ರಿ, ತಗ್ಗಿಸಿಕೊಂಡು ಉಪವಾಸ ಮಾಡುವಾಗ ನಮ್ಗಲ್ಲಿ ನಮ್ಮ ಮುಂದೆ ಬರುವಂತ ಯಾವ ಕ್ರಿಯೆಗಳು ನಮ್ಗೆ ಅದು ತಲೆಗೆ ಹೋಗೋದಿಲ್ಲ. ಕಮಿಟ್ಮೆಂಟ್ ಒಂದಿಗೆ ಉಪವಾಸಕ್ಕೆ ಕಾಲಿಡ್ರಿ. ಸ್ತೋತ್ರ. ಎಲ್ಲೇ ಹೋಗಿರ್ತೀರಿ, ಅಯ್ಯೋ ನಾನು ಇಲ್ಲಿ ಬಂದಿದ್ದೀನಿ, ಟಯರ್ಡ್ ಆಗಿದೆ, ದೇವ್ರಿಗೆ ಗೊತ್ತಾಗಲ್ವಾ ಇವತ್ತೊಂದಿನ ತಿಂತೀನಿ? ದೇವ್ರಿಗೆಲ್ಲ ಗೊತ್ತಾಗತ್ತೆ, ನಿಂದಂದ್ರೆ ಎಲ್ಲ ಗೊತ್ತಿದೆ ದೇವ್ರಿಗೆ. ಆಮೇಲೆ ನಿಂಗೆ ಫುಡ್ ಮೇಲೆ ಆಸೆ ಇದ್ದದ್ದು ಗೊತ್ತಿದೆ ದೇವ್ರಿಗೆ. ಅದಲ್ಲ, ಕೇವಲ ಎಲ್ಲೋ ವರ್ಷಕ್ಕೋ ತಿಂಗಳಿಗೋ ವಾರಕ್ಕೋ ಒಂದು ದಿನ ಉಪವಾಸ ತಗೊಂಡ್ರೆ ಅದನ್ನ ಚೆನ್ನಾಗಿ ದೇವ್ರ ಜೊತೆ ಕುಳಿತುಕೊಂಡು ಪ್ರಾರ್ಥಿಸಿ ವಾಕ್ಯ ಓದಿ ಆ ಜಯವನ್ನ ಹೊಂದಿಕೊಳ್ಳ್ರಿ. ನೀವು ಉಪವಾಸ ವರ್ಷ ಇಡೀ ಮಾಡ್ತಾ ಇರೋದು, ಅದ್ರಲ್ಲಿ ಜಯ ಸಿಗದೆ ಇದ್ರೆ ಅದು ಉಪವಾಸ ಅಲ್ಲ. ತಗ್ಗಿಸಿಕೊಳ್ಳ್ರಿ. 1ನೇದಾಗಿ, 2ನೇದಾಗಿ ದೇವರ ಜೊತೆ ಕಮಿಟ್ಮೆಂಟ್ ಮಾಡಿದ ಮೇಲೆ ನಿಮ್ಮನ್ನ ಯಾವುದು ಕೂಡ ನಿಮ್ಮನ್ನ ಅಟ್ರಾಕ್ಷನ್ ಮಾಡಬಾರ್ದು. ಸ್ತೋತ್ರ, ಹಲ್ಲೆಲೂಯಾ. 3ನೇದಾಗಿ ಉಪವಾಸದಲ್ಲಿ ಮಾಡಬೇಕಾದದ್ದು ನೀವು ಫರ್ಗಿವ್ನೆಸ್, ನೀವು ಕ್ಷಮಿಸಬೇಕು. ನಿಮ್ಮ ಮನಸ್ಸನ್ನ, ನಿಮ್ಮ ಶರೀರವನ್ನ ದೇವ್ರ ಮುಂದೆ ಕೊಟ್ಟು, ದೇವ್ರೆ ನಾನು ಬೈಬಲ್ ಓದದೆ ತಪ್ಪು ಮಾಡಿರ್ಬೋದು, ಪ್ರಾರ್ಥನೆ ಮಾಡದೆ ತಪ್ಪು ಮಾಡಿರ್ಬೋದು, ಅಥವಾ ಬಾಯಿಂದ ಏನಾದ್ರೂ ತಪ್ಪಾಗಿರ್ಬೋದು. ಆ 3 ದಿನಗಳ ಕಾಲವೋ 1 ದಿನವೋ 2 ದಿನವೋ ನೀವು ದೇವ್ರ ಹತ್ರ ಕ್ಷಮೆ ಕೇಳಿ ಪ್ರಾರ್ಥನೆ ಮಾಡ್ಕೊಳ್ರಿ. ನೋಡ್ರಿ ಹೇಗೆ ಅಭಿಷೇಕ ನಿಮ್ಮ ಮೇಲೆ ಇಳಿತದೆ ಅಂತ. ಅನಂತರ ನಿಮ್ಮ ವಿಷಯಗಳಿಗಾಗಿ ಪ್ರಾರ್ಥಿಸ್ತಾ ಹೋಗಿ, ಆಗ ದೇವರು ದೊಡ್ಡ ಕಾರ್ಯವನ್ನ ಮಾಡ್ತಾರೆ. ಆಮೇಲೆ ಸೈತಾನನ ನಿಮ್ಮ ತಲೆಯಲ್ಲಿ ತರೋದದು, ನೀನು ಉಪವಾಸ ಮಾಡಬೇಡ, ನೀನು ವೀಕ್ ಆಗ್ತಿ,
ನೀನು ಉಪವಾಸ ಮಾಡಬೇಡ, ತಲೆ ತಿರುಗುತ್ತೆ. ಉಪವಾಸ ಮಾಡ್ತಿದ್ದವ್ರಿಗೆ ತಲೆ ತಿರುಗಲ್ವಾ? ಸರಿ ತಿನ್ಕೊಂಡು ಕುತ್ಕೊಳ್ರಿ, ತಲೆ ತಿರುಗುದಾದ್ರೆ ಎಲ್ಲರೂ ತಿರುಗುತ್ತೆ. ಆಮೇಲೆ ತಲೆ ಹೇಳ್ಕೊಂಡು ತಿರುಗುತ್ತಾ ನಮ್ಗೆ? ಪ್ರಾರ್ಥಿಸಿರಿ, ತೀರ್ಮಾನ ಮಾಡ್ರಿ, ಫರ್ಗಿವ್ನೆಸ್, ಕ್ಷಮಿಸ್ಬೇಕು. ನೀವು ನಿಮ್ಮನ್ನ ಕ್ಷಮಿಸ್ಲಿಕ್ಕೆ ಮಾತ್ರ ಅಲ್ಲ, ನಿಮ್ಮ ನೆನಪಿಗೆ ನಿಮ್ಗೆ ಅನ್ಯಾಯ ಮಾಡಿದವ್ರು ಯಾರೆಲ್ಲ ಬರ್ತಾರೋ ಅವ್ರನ್ನೆಲ್ಲ ಹೆಸರು ಹೇಳ್ರಿ, ಕ್ಷಮಿಸಿರಿ. ಸ್ತೋತ್ರ. ನಿಮಗೆ ಅನ್ಯಾಯ ಮಾಡಿದವರು, ನಿಮ್ಮನ್ನ ಅವಮಾನ ಮಾಡಿದವರು, ನೀವು ಕೆಳಗೆ ಹೋಗ್ಲಿಕ್ಕೆ ನಿಮ್ಮನ್ನ ಕೆಳಗೆ ಅದುಮಿ ಬಿಟ್ಟವರು ಯಾರೇ ಆಗ್ಲಿ, ನಿಮ್ಮ ಶತ್ರು ಅಂತ ನಿಂತು ನಿಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಬಿಡದೇ ಇರುವಂತ ವ್ಯಕ್ತಿಗಳು ಆಗಿರ್ಬೋದು, ದೇವರು ನೀವು ಉಪವಾಸ ಪ್ರಾರ್ಥನೆಗೆ ಕುಳಿತಾಗ ಅವರ ಹೆಸರನ್ನೆಲ್ಲ ನಿಮ್ಮ ನೆನಪಿಗೆ ತರ್ತಾನೆ. ಅವರ ಫೋಟೋಗಳನ್ನ ನಿಮ್ಮ ಮುಂದೆ ದೇವರು ಆ ವ್ಯಕ್ತಿಗಳನ್ನ ನಿಮ್ಮ ಕಣ್ಣು ಮುಂದೆ ತರ್ತಾನೆ. ಅಂತ ಸಮಯದಲ್ಲಿ ಹೇಳ್ರಿ, ದೇವರೇ ಈ ವ್ಯಕ್ತಿಯನ್ನ ನಿನಗೋಸ್ಕರ, ನಿನಗಾಗಿ ನಾನು ಕ್ಷಮಿಸ್ತೇನೆ ದೇವರೇ. ಸ್ತೋತ್ರ. ಆ ಕಹಿಯನ್ನ ಇಟ್ಕೊಂಡು ನಾವು ಉಪವಾಸ ಮಾಡಬಾರದು. ದೊಡ್ಡ ಕೇಡು ನಮ್ಗೆ ಮಾಡಿದ್ದಾರೆ, ಓಕೆ. ಅವಮಾನ ಮಾಡಿಬಿಟ್ರು, ಓಕೆ, ಮಾಡಿದ್ದಾರೆ. ಆದ್ರೆ ಉಪವಾಸಕ್ಕೆ ಹೋಗುವ ಮೊದಲು ಕ್ಷಮಿಸಿದ್ರೆ ಇನ್ಯಾವತ್ತೂ ಅವರು ನಿಮ್ಮ ಮುಂದೆ ಬರಬಾರ್ದು, ಇನ್ಯಾವತ್ತೂ ಅವರ ಮೇಲೆ ನಿಮ್ಗೆ ಕಹಿ ಇರಬಾರ್ದು. ಕ್ಷಮಿಸಿರಿ, ದೇವರು ನಿಮ್ಮನ್ನ ಕ್ಷಮಿಸಿದ ಹಾಗೆ. ಆಮೇನ್. ಎಷ್ಟೋ ಪಾಪದಿಂದ, ತಪ್ಪುಗಳಿಂದ, ನಾನ್ ಪಾಪವೇ ಮಾಡಿಲ್ಲ ಅಂದ್ರೆ ವಿಗ್ರಹಾರಾಧನೆಯೂ ಪಾಪ ಅಲ್ವಾ? ಅದಾದ್ರೂ ಮಾಡಿದೇವಲ್ವಾ? ಕೆಲವರು ಹೇಳ್ತಾರೆ ನಾನು ತಪ್ಪೇ ಮಾಡಿಲ್ಲ, ನಾನು ಪರ್ಫೆಕ್ಟ್ ಮನುಷ್ಯ ಅಂತ ಹೇಳುದಾದ್ರೆ ವಿಗ್ರಹಾರಾಧನೆ ಶಾಪ ಅಲ್ವಾ, ಪಾಪ ಅಲ್ವಾ? ಆ ತಪ್ಪಿನಿಂದಲಾದ್ರೂ ದೇವ್ರು ನಮ್ಮನ್ನ ಕ್ಷಮಿಸ್ಲಿಲ್ವಾ? ನಮ್ಮನ್ನ ಕ್ಷಮಿಸಿದ ಹಾಗೆ ಯೇಸು ಸ್ವಾಮಿ ಪ್ರಾರ್ಥನೆ ಹೇಳಿಕೊಟ್ಟಿದ್ದು ಹಾಗೆ, ಕರ್ತನೇ ನೀನು ನನ್ನನ್ನ ಕ್ಷಮಿಸಿದಂತೆ ನಾನು ಇನ್ನೊಬ್ಬರನ್ನ ಕ್ಷಮಿಸುವ ಹಾಗೆ. ಸ್ತೋತ್ರ. ಕ್ಷಮಿಸಿ, ಮೇನ್ ನೆನ್ಪಿಟ್ಕೊಳ್ರಿ, ತಗ್ಗಿಸಿಕೊಳ್ರಿ, ಕ್ಷಮಿಸಿ. ಅನಂತರ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿರಿ. ಎಲ್ಲ ವಿಷಯ 2026ರಲ್ಲಿ ಯಾವ್ದು ಆಗಲ್ಲ ಅಂತ ಹೇಳಿದಾರೋ, ಯಾವ್ದು ನಡೆಯಲ್ಲ ಅಂತ ಹೇಳಿದಾರೋ, ಇದು ಸಾಧ್ಯ ಇಲ್ಲ ಅಂತ ಹೇಳಿದಾರೋ, ಆ ಎಲ್ಲಾ ವಿಷಯಗಳಲ್ಲಿ ನನ್ನ ದೇವರು ಜಯ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೀವಿ, ಈಗಲಾದ್ರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ನೀವು ಜನರನ್ನ ಒಟ್ಟುಗೂಡಿಸಿ ಉಪವಾಸದ ದಿನವನ್ನ ಗೊತ್ತು ಮಾಡ್ರಿ, ಸಂಘವನ್ನ ನೆರೆಯಿಸಿರಿ, ವೃದ್ಧರನ್ನ ಸೇರಿಸಿರಿ, ಮೊಲೆ ಕೂಸುಗಳನ್ನ ಒಟ್ಟುಗೂಡಿಸಿರಿ, ಪ್ರಾರ್ಥಿಸಿರಿ ಅನ್ನೋದು ಹಾಗೆ. ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ 8ನೇ ವಾಕ್ಯ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಉಪವಾಸ ಮಾಡುವಾಗ ಈ ಶತ್ರುವನ್ನ ದೇವರು ಹೊಡೆದು ಹಾಕ್ತಾನೆ. ಕಾರಣ ಉಪವಾಸ ಕೂತ್ಕೊಂಡು ನೀವು ಪ್ರಾರ್ಥನೆ ನಾರ್ಮಲ್ ಆಗಿ ಪ್ರೇಯರ್ ಇದೆಲ್ಲ ಮಾಡಿ ತಗ್ಗಿಸಿಕೊಂಡು ಕ್ಷಮಿಸಿ ಬಿಟ್ಟು ನೀವು ಪ್ರಾರ್ಥನೆ ಮಾಡುವಾಗ, ಆ ಪ್ರಾರ್ಥನೆ ಮಾಡುವಾಗ ಒಂದು ಬೆಂಕಿ, ಉಪವಾಸದಲ್ಲಿ ಭಯಂಕರವಾದ ಒಂದು ಬೆಂಕಿ ನಿಮ್ಮ ಸುತ್ತಲೂ ಚಲಿಸ್ತಾ ಇರುತ್ತೆ. ಪರಲೋಕದ ಅಗ್ನಿ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಬರುತ್ತದೆ ಎನ್ನುವುದಾಗಿ ಅದನ್ನು ಅನುಭವಿಸಿ ತಿಳ್ಕೊಂಡವರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳೋದು, ಈ ಉಪವಾಸದ ದಿನಗಳಲ್ಲಿ ನಾವು ಆ ರೀತಿ ಪ್ರಾರ್ಥನೆ ಮಾಡುವಾಗ ನಮ್ಮ ಭಯಂಕರವಾದ ವಿಷಯಗಳಿದ್ರು ಕೂಡ, ನಮಗೆ ಯಾವುದೇ ದೊಡ್ಡ ದೊಡ್ಡ ವಿಷಯಗಳಿದ್ರು ಕೂಡ ಆ ಟೈಮಲ್ಲಿ ದೇವರು ಅದನ್ನ ಮುರಿದು ಹಾಕಿ ನಮ್ಮನ್ನ ದೇವರು ಒಂದು ಉತ್ತಮವಾದಂತಹ ಒಂದು ಆಶೀರ್ವಾದದ ನಿಧಿಯಾಗಿ ದೇವರು ನಮ್ಮನ್ನ ಮಾಡ್ತಾರೆ. ನಹುಮ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 12ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ದೇವರು ಈ ಉಪವಾಸದಲ್ಲಿ ನಿಮ್ಗೆ ಹೀಗೆ ಹೇಳ್ತಾ ಇದ್ದಾರೆ, ನಿನ್ನ ಶತ್ರುಗಳು ಎಷ್ಟು ಪ್ರಬಲವಾಗಿದ್ದರು, ನಿನ್ನ ಫೈನಾನ್ಸ್ ಆಗ್ಲಿ, ಶತ್ರು ಆಗ್ಲಿ, ನಿನ್ ರೋಗ ಡಾಕ್ಟರ್ ಹೇಳಿದ್ರಲ್ಲ ಇದು ಆಗಲ್ಲ ಹೇಳಿದಾರೆ ಡಾಕ್ಟ್ರು. ಆದ್ರೆ ನಾನ್ ಹೇಳ್ತೀನಿ, ಆ ರೋಗ ಎಷ್ಟೇ ಪ್ರಬಲವಾಗಿರ್ಲಿ, ಆ ರೋಗ ಹೇಳಿ ನಿನ್ನನ್ನು ಬಿಡೋದೇ ಇಲ್ಲ ಅಂತ ಹೇಳಿ ನನ್ ದೇವ್ರು ಹೇಳ್ತಾನೆ, ಎಷ್ಟು ಪ್ರಬಲವಾಗಿದ್ದರು, ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರು, ಅವರ ಸಂಖ್ಯೆ ಎಷ್ಟೇ ಹೆಚ್ಚಾಗಿದ್ದರು ಅವರು ಕಡಿಯಲ್ಪಡುವರು. ಆ ದುರಾಲೋಚಕನು, ಆ ರೋಗವಾಗಲಿ, ಆ ಹಣದ ಸಮಸ್ಯೆಯಾಗಲಿ, ಆ ನಿನ್ನ ಮೈಂಡ್ ಅನ್ನ ಛಿದ್ರ ಮಾಡುವಂತ ಆಲೋಚನೆಗಳಾಗಲಿ ಇನ್ನು ಇಲ್ಲವಾಗುವನು. ನಿನ್ನನ್ನು ಬಾಧಿಸಿದ್ದೇನೆ, ಇನ್ನು ಬಾಧಿಸೆನು. ಅವರು ಹೇರಿದ ನೊಗವನ್ನು ಈಗ ನಿನ್ನ ಮೇಲಿನಿಂದ ಮುರಿದು ಬಿಟ್ಟು ಕಣ್ಣಿಗಳನ್ನು ಕಿತ್ತು ಹಾಕುವೆನು. ಆಮೆನ್, ಹಲ್ಲೆಲೂಯಾ.
ಉಪವಾಸ ಮಾಡಿ ನೋಡ್ರಿ. ಏಪ್ರಿಲ್ 12ನೇ ತಾರೀಕು ಮುಗಿಯುವಾಗ ಈ ವಾಕ್ಯವನ್ನ ದೇವರು ನೀನು ಮಾತ್ರ ಕಾಣುವ ಹಾಗೆ ಅಲ್ಲ, ನಿನ್ನ ಶತ್ರುಗಳು ಕಾಣುವ ಹಾಗೆ, ನಿನ್ನ ವಿರೋಧಿಗಳು ಕಾಣುವ ಹಾಗೆ ದೇವರು ನಿನ್ನ ವಿಷಯದಲ್ಲಿ ದೊಡ್ಡ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಯಾರೆಲ್ಲ ನಿನಗೆ ಹೇಳಿದಾರೋ, ಇಗೋ ನಿನ್ನ ರೋಗ ನೋಡು, ಅವ್ರಿರುವಂತ ಪರಿಸ್ಥಿತಿ ನೋಡು, ಅವ್ರು ಹೇಗಿದ್ದಾರೆ, ಅವ್ರ ಮೇಲೆ ನಾನು ಎಷ್ಟು ಮಾಟ ಮಂತ್ರ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ ಜನರ ಮುಂದೆಯೇ ದೇವರು ಆ ದುರಾಲೋಚಕನನ್ನ ಕಡಿದು ಹಾಕಿ ದೇವರು ನಿನ್ನ ಅವಸ್ಥೆಯನ್ನ ಚೇಂಜ್ ಮಾಡ್ತಾರೆ, ಬದಲಾಯಿಸ್ತಾರೆ. ಹಲ್ಲೆಲೂಯಾ. ನಂಬಿಕೆ ಇರುವ ದೇವ ಮಕ್ಕಳು ಬಲಗೈಯನ್ನ ಎತ್ತಿ ಹೇಳ್ರೆ, ಎಸ್, ಇದು ನನ್ನ ಜೀವಿತದಲ್ಲಿ ನೆರವೇರುತ್ತದೆ. ಉಪವಾಸ ಮುಗಿಯೋದ್ರ ಒಳಗಾಗಿ ದೇವರು ನನ್ನ ಉಪವಾಸದಲ್ಲಿ ದೊಡ್ಡ ಜಯವನ್ನ ಕೊಡುತ್ತಾನೆ ಎನ್ನುವರು. ಸ್ತೋತ್ರ, ಸ್ತೋತ್ರ. ನಿಮ್ಗೆ ಉಪವಾಸ ಮಾಡ್ಲಿಕ್ಕೆ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೂ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಪಾಲ್ಗೊಳ್ರಿ. ಉಪವಾಸ ಮನೆಯಲ್ಲಿ ಯಾರಾದ್ರೂ ಉಪವಾಸ ಮಾಡೋರಿದ್ರೆ ಅವ್ರ ಜೊತೆ ಸೇರಿ ಪ್ರೇಯರ್ ಮಾಡ್ರಿ. ಆಮೇನ್. ಸ್ತೋತ್ರ, ಪ್ರಾರ್ಥನೆ ಮಾಡ್ರಿ. ಯಾಕೆಂದ್ರೆ ನೋಡಿ, ಈ ಕೆಲವೊಂದು ವ್ಯಕ್ತಿಗಳು ಯಾವ ಪ್ರೇಯರಿಗೆ ಹೋಗ್ತಿದ್ರು, ಸಭೆಯಲ್ಲಿ ಉಪವಾಸ ಪ್ರೇಯರ್ ನಡೀತಾ ಇದ್ರೆ ಓಡ್ತಾರೆ. ಕಾರಣ, ಉಪವಾಸ ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ. ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಎಲ್ಲವನ್ನ ತೆಗೆದು ಹಾಕ್ಲಿಕ್ಕೆ ಆತನು ನಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಕೆಲವು ಕಠಿಣ ಕಾರ್ಯಗಳು ನಮ್ಮ ಒಳಗಡೆ ಆಗದೆ ಇದ್ದಾಗ ನಾವು ಈ ಉಪವಾಸವನ್ನ ತೆಗೆದುಕೊಳ್ಳುತ್ತೇವೆ. ಉಪವಾಸ ತೆಗೆದುಕೊಳ್ಳೋ ಉದ್ದೇಶ ಅಷ್ಟೇ. ನಾರ್ಮಲಿ ಆಗದೆ ಇರೋದು ಉಪವಾಸದಲ್ಲಿ ಆಗುತ್ತೆ. ಆಮೇನ್. ಈಗ ಒಂದು 10 ವಿಷಯದಲ್ಲಿ 9 ವಿಷಯ ನಮ್ಗೆ ಸಕ್ಸಸ್ ಆಗಿದೆ, 9 ವಿಷಯ ಆಶೀರ್ವದಿಸಲ್ಪಟ್ಟಿದೆ. ಒಂದು ವಿಷಯ ಏನ್ ಮಾಡ್ರೂ ಆಗ್ತಾ ಇಲ್ಲ. ಆ ಟೈಮಲ್ಲಿ ನಾವು ಉಪವಾಸ ಮಾಡಿ ಆ ವಿಷಯಕ್ಕಾಗಿ ಪ್ರಾರ್ಥಿಸಿರಿ. ಎಲ್ಲಾ ವಿಷಯಕ್ಕೆ ದೇವ್ರು ಹೇಳಿಲ್ಲ ಉಪವಾಸ ಮಾಡಿ. ಕೆಲವೊಂದು ಕಠಿಣವಾದದ್ದು, ಕೆಲವೊಂದು ನಮ್ಮನ್ನ ಬಿಟ್ಟು ಹೋಗದೆ ಬಹಳ ಬಾಧೆ ಪಡ್ತಾ ಇರುವಂತದ್ದು, ಕೆಲವೊಂದು ವಿಷಯಗಳು ನಮ್ಮ ಕಣ್ಣ ಮುಂದೆ ಯಾವಾಗ್ಲೂ ಅದು ನೋವನ್ನ ಅನುಭವಿಸ್ತಾ ಇರುವಂತದ್ದು, ಅಂತ ವಿಷಯಗಳಿಗೆ ನಾವು ಪ್ರಾರ್ಥಿಸುವಾಗ ದೇವರು ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ಆ ಉಪವಾಸದ ಮುಗಿಯುವಷ್ಟರ ಒಳಗಡೆ ನಿನ್ನ ಶತ್ರುಗಳು ಎಷ್ಟೇ ಪ್ರಬಲವಾಗಿದ್ದರು, ನಿನ್ನ ಶತ್ರು ಅದು ರೋಗ ಇರಬಹುದು, ಯಾವುದೇ ಇರಬಹುದು, ಫೈನಾನ್ಸ್ ಇರಬಹುದು, ಕುಟುಂಬದ ಸಮಸ್ಯೆ ಇರಬಹುದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ನೀನು ಬಹಳ ಹೇಳಲಿಕ್ಕೆ ಆಗದೆ ಇರುವ ಪಾಪ ಇರಬಹುದು. ನನ್ನನ್ನು ವೀಕ್ಷಿಸುತ್ತಿರುವಂತಹ ಜನರು, ನಿಮ್ಮ ಪಾಪಗಳಿಂದ ಹೊರಬರ್ಲಿಕ್ಕಾಗದೇ ಇದ್ರೆ ನೀವು ಒಂದು ಉಪವಾಸವನ್ನ ತೆಗೆದುಕೊಂಡು ದೇವರ ಮುಂದೆ, ದೇವಾ ನನ್ನನ್ನ ಇದರಿಂದ ಬಿಡಿಸು ಎಂದು ನೀನು ಕೂಗುವಾಗ ನನ್ನ ದೇವರು ಅದರಿಂದಲೂ ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಮುಂದೆ ನಾವು ತಗ್ಗಿಸಿಕೊಂಡು ಇನ್ನೊಬ್ಬರನ್ನ ಕ್ಷಮಿಸಿ ದೇವರ ಮುಂದೆ ಒಂದು ಕಮಿಟ್ಮೆಂಟ್ ಮಾಡಿಕೊಂಡು ನಾವು ಪ್ರಾರ್ಥಿಸುವಾಗ ಈ ಉಪವಾಸದಲ್ಲಿ ದೊಡ್ಡ ಜಯ ದೇವರು ಕಾಣುವಂತೆ ಮಾಡುತ್ತಾನೆ. ಒಂದು ನಿಮಿಷ ಎದ್ದು ನಿಂತು ನಾವು ನಾಳಿನ ಸಿದ್ಧತೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರೆಲ್ಲ ಉಪವಾಸಕ್ಕೆ ನಾಳೆ ಹೋಗ್ತಾ ಇದ್ದೀರೋ, ಯಾರೆಲ್ಲ ಉಪವಾಸವನ್ನ ತೆಗೆದುಕೊಳ್ಬೇಕು ಅಂತ ನಿರ್ಧರಿಸಿದ್ದೀರೋ, ನಿಮಗೆ ದೈವಿಕವಾದ ಕಾವಲು ಬೇಕು, ನಿಮಗೆ ದೈವಿಕವಾದ ಪ್ರೊಟೆಕ್ಷನ್ ಬೇಕು, ನಿಮಗೆ ದೈವಿಕವಾದ ದೇವರ ಶಕ್ತಿ ಬೇಕು. ಉಪವಾಸ ತಮ್ಮ ಬಲದಿಂದ ಮಾಡೋದಲ್ಲ, ಉಪವಾಸ ದೇವರ ಹಸ್ತದಿಂದಲೇ, ದೇವರ ಶಕ್ತಿಯಿಂದ ಮಾಡುವಂಥದ್ದು. ಈ ಸಮಯದಲ್ಲಿ ಉಪವಾಸಕ್ಕೆ ಹೋಗುವಂತ ಪ್ರತಿಯೊಬ್ಬರು ಪ್ರಾರ್ಥಿಸಿರಿ. ಇವತ್ತಿನಿಂದ ಕರ್ತನೆ, ಈ ರಾತ್ರಿಯಿಂದ ನನ್ನ ಹಸಿವೆಯ ಆತ್ಮವನ್ನ ಕಟ್ಟಬೇಕು ದೇವರೇ. ಏಪ್ರಿಲ್ 12ರವರೆಗೂ ದೇವರೇ ಕರ್ತನೆ, ನಾನು ತಗ್ಗಿಸಿಕೊಂಡು ದೇವಾ ನನ್ನ ವಿಷಯಗಳಿಗೆ, ಸಭೆಗಾಗಿ, ರಾಜ್ಯ ದೇಶ ಪಟ್ಟಣಗಳಿಗಾಗಿ ನಾನು ಹೋಗುವಾಗ ನನ್ನ ಜೀವಿತದಲ್ಲಿ ನಾನೇನೆಲ್ಲ ಪ್ರಾರ್ಥಿಸ್ತಾ ಇದ್ದೇನೋ ಆ ವಿಷಯಗಳ ಮೇಲೆ ದೇವರ ಕರುಣೆ ಉಳ್ಳ ಹಸ್ತ ಇಳಿದು ಬರಬೇಕು. ದೇವರ ಕರುಣೆ ಉಳ್ಳ ಹಸ್ತದಿಂದ ಅದು ಬಿಡುಗಡೆಯಾಗಬೇಕು. ಸ್ವಾಮಿ, ನನಗೆ ಮಾತ್ರ ಅಲ್ಲ, ನಾನು ಯಾರ್ಯಾರಿಗೆ ಪ್ರಾರ್ಥಿಸ್ತೇನೋ ಅವರಿಗೆಲ್ಲ ಬಿಡುಗಡೆ ಆಗಬೇಕು. ದೇವರೇ ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಅಲ್ಪ ನಿಮಿಷ ಕರ್ತನೆ, 21 ದಿನಗಳು ಬಲ ಕೊಡು, 21 ದಿನಗಳು ಆರೋಗ್ಯ ಕೊಡು, 21 ದಿನಗಳು ಕರ್ತನೆ ಯಾವ ಕೇಡು ಗಂಡಾಂತರಗಳು ಬಂದು ಅಪ್ಪ ನನ್ನ ಉಪವಾಸ ಹೆಚ್ಚು ಕಮ್ಮಿ ಆಗಬಾರದಪ್ಪ, ಮೇಲೆ ಕೆಳಗೆ ಆಗಬಾರದು. ಅದಕ್ಕೆ ಬೇಕಾದಂತ ಬಲ ನಿನ್ನಿಂದಲೇ ದೊರಕಬೇಕಪ್ಪ. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಉಪವಾಸ ಮಾಡುವ ಪ್ರತಿಯೊಬ್ಬರು ಅದು ಒಂದು ಹೊತ್ತು ಬ್ರೇಕ್ಫಾಸ್ಟ್ ಬಿಡೋದಾದ್ರೂ ತೊಂದರೆ ಇಲ್ಲ, ಅದಕ್ಕಾಗಿ ಪ್ರಾರ್ಥಿಸಿರಿ. ದೇವಾ 21 ದಿನಗಳ ಕಾಲ ಆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ನನ್ನ ಮನಸ್ಸು ಕರ್ತನೆ ಚಂಚಲ ಆಗಬಾರದು, ದುಷ್ಟನು ನನ್ನನ್ನು ಪ್ರೇರೇಪಿಸಬಾರದು. ಉಪವಾಸಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವ ಎಲ್ಲಾ ಶಕ್ತಿಗಳು ಮುರಿದು ಹೋಗಲಿ,
ಈ ಉಪವಾಸದಲ್ಲಿ ನೀವು ಹೇಳ್ಬೇಕು, ನನ್ಗೆ ಉಪವಾಸ ಮಾಡಿದ್ದೇ ಗೊತ್ತಾಗ್ಲಿಲ್ಲ, ದೇವರು ನನ್ನನ್ನ ಬಲದಿಂದ ತುಂಬಿಸಿದ್ರು ಎಂದು. ಕೊನೆಯ ದಿನ ನೀವು ಸಾಕ್ಷಿ ಹೇಳತಕ್ಕಂತೆ ಉಪವಾಸದಲ್ಲಿರುವ ನಿನ್ನ ಜನರನ್ನ ನೋಡು ದೇವರೇ, ನೀವ್ ಹೇಳಿದ ಹಾಗೆ ನಾವು ಗೊತ್ತು ಮಾಡಿದ್ದೇವೆ ದಿನವನ್ನ. ನೀವ್ ಹೇಳಿದ ಹಾಗೆ ದೇವರೇ, ಈ ಜಾತಿ ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಬಿಟ್ಟು ಹೋಗೋದಿಲ್ಲ ಎಂದು ಹೇಳಿದ ದೇವರೇ, ನನ್ನ ಜೀವಿತದಲ್ಲಿ ಕಾಡ್ತಾ ಇರುವಂತ ಈ ವಿಷಯ ಯೇಸುವಿನ ನಾಮದಲ್ಲಿ ಕರ್ತನೆ, ಉಪವಾಸಕ್ಕೆ ಕುಳಿತುಕೊಳ್ಳುವಾಗಲೇ, ಸಭೆಯಾಗಿ ಕುಳಿತುಕೊಳ್ಳುವಾಗ ಒಂದು ಪರಲೋಕದ ಬೆಂಕಿ ನನ್ನನ್ನು ಆವರಿಸಲಿ ಎನ್ನುವುದಾಗಿ ಪ್ರಾರ್ಥಿಸಿರಿ. ನಿನ್ನ ವಿಷಯಗಳು ನೋಡೋದಕ್ಕೆ ಅದು ಆಗೋದಿಲ್ಲ, ಆದ್ರೆ ದೇವರಿಗೆ ಸಾಧ್ಯ, ದೇವರಿಗೆ ಸಾಧ್ಯ. ನಿಮ್ಮ ಮಕ್ಕಳ ವಿಷಯವಾಗಿ ಬರೀರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ಕರ್ತಂದರೆ, ಈ ಕರ್ತನೆ ಹಾಲುಡಿಯ 21 ದಿವಸಗಳ ಕಾಲ ಉಪವಾಸಕ್ಕೆ ಕರ್ತಂದರೆ ಹಾಲುಡಿಯ ಹೋಗುತ್ತಿದ್ದ ಮುಂಚಿತವಾಗಿ ಪರಿಶುದ್ಧಾತ್ಮರೇ, ನೀನು ಅವರನ್ನು ಬಲಪಡಿಸು ಸ್ವಾಮಿ. ಅವರ ಎಲ್ಲ ನೊಗಗಳದು ಮುರಿಯಲ್ಪಡಲಿ, ಶತ್ರುವಿನ ಕಾರ್ಯಗಳು ಲಾಭವಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಕರ್ತನದು ಯಾವ ರೀತಿಯ ನೊಗಗಳಾಗಿರ್ಬೋದು ಸ್ವಾಮಿ, ಕರ್ತನೆ ಹಾಲುಡಿ. ಆದರೆ ನಿನ್ನ ಈ ಉಪವಾಸ ಪ್ರಾರ್ಥನೆಗಳು ದೇವರ ವಾಕ್ಯ ಹೇಳುತ್ತೆ, ಉಪವಾಸ ಪ್ರಾರ್ಥನೆಗಳು ಅದು ನೊಗವನ್ನು ಮುರಿಯುವಂತದ್ದಾಗಿದೆ ಎಂಬುದಾಗಿದ್ದಾರೆ. ಸೂತ್ರ ಕರ್ತನೆ, ಶತ್ರು ಹೇರಂತ ಎಲ್ಲ ನೊಗಗಳು ಈ ಉಪವಾಸ ಪ್ರಾರ್ಥನೆ ಮುರಿಯಲ್ಪಡಲಿ ಸ್ವಾಮಿ. ಯೇಸುವೆ ಕರ್ತನೆ, ವಿಶೇಷವಾಗಿದ್ದೇವೆ ಸ್ತೋತ್ರ ದೇವರೇ. ಕರ್ತನೆ, ಈ ಮುಂಜಾನೆ ಆರಾಧನೆಗಾಗಿ ಸ್ತೋತ್ರ ಮಾಡ್ತಿದ್ದೇವೆ. ಮುಂಜಾನೆ ಕರ್ತನೆ ಸ್ತೋತ್ರ ಶಕ್ತವಾಗಿ ನೀನು ಕರ್ತನೆ ಆರಾಧನೆ ಮೂಲಕ ಇಳಿದು ಬಂದಿ ಸ್ವಾಮಿ. ಕರ್ತನೆ, ದೈವ ಸಾನ್ನಿಧ್ಯನ ಇಳಿಯಲಿ ನಮ್ಮ ಮಧ್ಯ ಚಲಿಸಕ್ಕಾಗಿ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಕೀರ್ತನೆ ಭಾಗದಲ್ಲಿ ಕೂಡ ನೀನು ಮಾತನಾಡಿದಿ ಸ್ವಾಮಿ. ಕರ್ತನೆ, ಮಕ್ಕಳು ಕರ್ತನೆ ಸ್ತೋತ್ರ ತಮ್ಮ ವಾಕ್ಯದ ಕರ್ತನೆ ಸ್ತೋತ್ರ ಬಾಯ್ಪಾಠ ಮಾಡಿಕೊಂಡು ಬಂದಂತ ವಾಕ್ಯ ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ಕಾಣಿಕೆ ಚೀಲದಲ್ಲಿ ಕೈ ಹಾಕಿದ ಮಕ್ಕಳನ್ನು ಆಶೀರ್ವದಿಸೆಂದು ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾಗಿ ಕರ್ತನೆ ವಾಕ್ಯದ ಕೂಡ ನೀನು ಮಾತನಾಡಿದಿ ಸ್ವಾಮಿ. ಉಪವಾಸ ಪ್ರಾರ್ಥನೆ ಸಿದ್ಧತೆಗಾಗಿ ಕರ್ತನದ ಕುರಿತಾಗಿ ಇನ್ನು ಅನೇಕ ವಿಷಯಗಳಿದ್ದೇವೆ ಸ್ತೋತ್ರ. ಆದರೆ ಕರ್ತನೆ, ಕೆಲವೊಂದು ವಿಷಯಗಳಿಗೆ ಕರ್ತನೆ ನಮ್ಮನ್ನು ಸಿದ್ಧಪಡಿಸೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದಾರೆ. ಕರ್ತನೆ, ಯಾರೆಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನೆ ಭಾಗವಹಿಸ್ಲಿಕ್ಕೆ ಹೋಗ್ತಿದ್ದಾರೆ ಸ್ವಾಮಿ, ಆ ಕರ್ತನೆ ಪ್ರತಿಯೊಂದು ಮಕ್ಕಳನ್ನು ಸ್ವಾಮಿ ಕರ್ತನೆ ರಕ್ತ ಕೋಟೆಯಲ್ಲಿ ಮರ್ರೆ ಮಾಡಿದರೆ, ಯಾರಾದ್ರೂ ಕರ್ತನೆ ಸ್ತೋತ್ರ ಸಭೆಗೆ ಬರ್ಲಿಕ್ಕೆ ಆಗಲ್ಲ, ನಾವು ಕರ್ತನೆ ದೂರದಿಂದ ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿದ್ದಾರೆ ನಿರ್ಧಾರ ಮಾಡಿಕೊಂಡಿರುವುದಾದರೆ, ದೇವರಾತ್ಮನೆ ಅವರ ಮೇಲೆ ನಿನ್ನ ವಿಶೇಷವಾದ ದೈವ ಕೃಪೆ ಎಳೆದು ಬರಲಿ ಸ್ವಾಮಿ. ಕರ್ತನ ಹಾಗೆ ನೀವು ಮಾಡೋದಕ್ಕೆ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಕರ್ತನ ಆರಂಭದಿಂದ ಅಂತ್ಯದವರೆಗೂ ಇವತ್ತಿನ ಒಂದು ಪ್ರಸನ್ನತೆ ನಮ್ಮ ನಡೆಸೋದಕ್ಕಾಗಿ ಸ್ತೋತ್ರ. ಇದರೆಲ್ಲ ಮಹಿಮೆ ನಿಮಗೆ ಸಲ್ಲಿಸಿದ್ದೇವೆ. ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಹಾಲೆಲೂಯ್ಯ.